ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಜ್ಯದೆಲ್ಲೆಡೆ ಮಳೆ ಅಬ್ಬರಿಸ್ತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ಜಿಲ್ಲೆಗಳಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. 4 ದಿನಗಳಿಂದ ಭಾರೀ ಮಳೆ ಜೊತೆಗೆ ಚಳಿ ಕೂಡ ಜನರನ್ನ ಕಾಡ್ತಾ ಇದೆ. ರಾಜ್ಯದೆಲ್ಲೆಡೆ ಮಳೆ ಸುರಿತಾ ಇರೋದ್ರಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೆಲವು ಜಿಲ್ಲೆಗಳಲ್ಲಂತೂ ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಜನ ಕಂಗಾಲಾಗಿದ್ದಾರೆ. 4 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ. ಅದರ ಜೊತೆಗೆ ಚಳಿ ಕೂಡ ಬಾಧಿಸ್ತಾ ಇರುವಂತದ್ದು. ಹಾಗಾಗಿ ಜನ ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಹಿಂಗಾರು ಮಳೆಯ ಅಬ್ಬರ ಶುರುವಾಗಿರುವಂತದ್ದು. ರಸ್ತೆಗಳು, ಬೆಳೆಗಳೆಲ್ಲ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ. ಮಳೆಗೆ ಭಾರೀ ಹಾನಿ ಸಂಭವಿಸಿದೆ. ರಾಜಧಾನಿ ಬೆಂಗಳೂರಲ್ಲಿ ಇನ್ನೂ ಕೂಡ ಕಾರ್ಮೋಡ ಕವಿದಿರುವಂತದ್ದು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೈಗೆ ಬರಬೇಕಾದ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಆರ್ಭಟಿಸ್ತಾ ಇದೆ. ಕಳಸ, ಹೊರನಾಡು, ಬಾಳೆಹೊಳೆ, ಶೃಂಗೇರಿ ಸುತ್ತಮುತ್ತ ಭಾರೀ ಮಳೆಯಾಗ್ತಾ ಇದೆ. ಭಾರೀ ಪ್ರಮಾಣದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯಿಂದ ಬಾಳೆಹೊಳೆ ಸುತ್ತಮುತ್ತ ಜಮೀನುಗಳಿಗೆ ನೀರು ನುಗ್ಗಿದೆ. ಕಾಫಿ ತೋಟಗಳಲ್ಲಿಯೂ ಕೂಡ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಹಜವಾಗಿ ಮಲೆನಾಡಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಧಾರಾಕಾರ ಮಳೆ ಸುರಿಯುತ್ತೆ. ಆದರೆ ಹಿಂಗಾರಿನ ಮಳೆಯ ಆರ್ಭಟ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನಾದ್ಯಂತ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಭಾರೀ ನೀರು ಹರಿತಾ ಇದೆ. ಬೆಳೆ ಹಾನಿಯಾಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರುವಂಥದ್ದು. ನಾವಿದೀಗ ಸದ್ಯ ಚಿಕ್ಕಮಗಳೂರು ಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಕಡೆಗಳಲ್ಲಿ ಗುಡ್ಡ ಕುಸಿಯುವ ಆತಂಕ ಕೂಡ ನಿರ್ಮಾಣವಾಗಿರುವಂಥದ್ದು. ಅಲ್ಲಿ ವಾಹನ ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟವಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸುಮಾರು 1 ಅಡಿ 2 ಅಡಿಯಷ್ಟು ನೀರು ರಸ್ತೆಯಲ್ಲೇ ಹರಿತಾ ಇರೋದ್ರಿಂದಾಗಿ ಅಲ್ಲದೆ ಚಿಕ್ಕ ಚಿಕ್ಕ ಜರಿಗಳೆಲ್ಲವೂ ಕೂಡ ರಸ್ತೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾಫಿ ತೋಟಗಳಿಂದ ನೀರು ಹರಿದು ರಸ್ತೆಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಅದರ ಜೊತೆಗೆ ಕಾಫಿ ತೋಟಗಳಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದಾಗಿ ಇದೀಗ ಬೆಳೆ ನಾಶವಾಗುವ ಆತಂಕ ಕೂಡ ಕಾಫಿ ಬೆಳೆಗಾರರಲ್ಲಿ ಉಂಟಾಗಿರುವಂಥದ್ದು. ಎಲ್ಲಂದರಲ್ಲಿ ಬರೀ ನೀರು 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 ಅನ್ನುವಂತಹ ಒಂದು ಪರಿಸ್ಥಿತಿ ಚಿಕ್ಕಮಗಳೂರು ಭಾಗದಲ್ಲಿ ಆಗಿರುವಂಥದ್ದು. ಯಾವ ರೀತಿಯಾಗಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ ಅನ್ನುವಂತಹ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರೋಡ್ ಯಾವುದು, ಹೊಳೆ ಯಾವುದು ಕೂಡ ಗೊತ್ತಾಗದರಷ್ಟರ ಮಟ್ಟಿಗೆ ಅಲ್ಲಿ ನೀರು ಹರಿತಾ ಇರುವಂಥದ್ದು. ಎಲ್ಲಿ ಕಣ್ಣಾಯಿಸಿದ್ರು ಕೂಡ ಅಲ್ಲಿ ಬರೀ ನೀರೇ ನೀರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೈಗೆ ಬರಬೇಕಾದಂತಹ ಬೆಳೆ ಮಳೆಯಲ್ಲಿ ಕೊಚ್ಚಿ ಹೋಗುವಂತಹ ಆತಂಕ ಇದೀಗ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರು ಭಾಗದಾದ್ಯಂತ ಇದೀಗ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲೂ ಕೂಡ 3 ದಿನದಿಂದ ಭಾರಿ ಮಳೆಯಾಗ್ತಾ ಇದೆ. ಸತತ ಸುರಿತಾ ಇರೋ ಮಳೆಯಿಂದಾಗಿ ಮೆಣಸಿನಕಾಯಿ ಬೆಳೆಗೆ ಭಾರೀ ಹೊಡೆತ ತಟ್ಟಿದೆ. ಮಳೆ ಹಾಗೂ ಚಳಿ ವಾತಾವರಣಕ್ಕೆ ಒಣಗಿದ್ದ ಮೆಣಸಿನಕಾಯಿ ಎಲ್ಲ ನೆಂದು ಒದ್ದೆಯಾಗಿದೆ. ಕುರುಗೋಡು ತಾಲೂಕಿನ ವಿವಿಧ ಕಡೆ ಬೆಳೆದಂತಹ ಮೆಣಸಿನಕಾಯಿ ಬೆಳೆ ಇದೀಗ ನಷ್ಟವಾಗಿದೆ. ಕುರುಗೋಡು ಎಪಿಎಂಸಿ ಸೇರಿದಂತೆ ವಿವಿಧೆಡೆ ಒಣಗಿಸಲು ಹಾಕಿದ್ದ ಕೆಂಪು ಮೆಣಸಿನಕಾಯಿ ಹಾನಿಯಾಗಿದೆ. ಉತ್ತಮ ಬೆಲೆ ಇರೋ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ರೈತರಿಗೆ ಇದೇ ರೀತಿ ಆಗುತ್ತೆ. ಕೆಲವೊಂದ್ಸಲ ಅತಿವೃಷ್ಟಿಯಿಂದ ನಷ್ಟ ಆದರೆ ಕೆಲವೊಂದ್ಸಲ ಅನಾವೃಷ್ಟಿಯಿಂದ ನಷ್ಟ ಆಗುತ್ತೆ. ಈಗ ಮೆಣಸಿನಕಾಯಿಗೆ ಒಳ್ಳೆ ಬೆಲೆ ಇದೆ. ಈ ಬಾರಿ ಆದರೂ 3 ಕಾಸು ದುಡ್ಡು ನೋಡೋಣ ಅಂತ ರೈತರು ಬಹಳ ಖುಷಿಯಾಗಿದ್ರು. ಆದರೆ ಯಾವ ರೀತಿಯಾಗಿ ಈಗ ಮೆಣಸಿನಕಾಯಿ ಎಲ್ಲವೂ ಕೂಡ ನೀರಿನಲ್ಲಿ ಹಾಳಾಗಿರುವಂಥ ದೃಶ್ಯಗಳು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಮೆಣಸಿನಕಾಯಿ ಬೆಳೆಗೆ ಭಾರಿ ಹೊಡೆತ ಬಂದಿರುವಂಥದ್ದು. ಸಂಪೂರ್ಣವಾಗಿ ಒಣಗಲು ಹಾಕಿದಂತಹ ಕೆಂಪು ಮೆಣಸಿನಕಾಯಿ ಎಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ತೊಪ್ಪೆಯಾಗಿದೆ. ಹಾಗಾಗಿ ರೈತರಿಗೆ ಇದೀಗ ಸಂಕಷ್ಟ ಬಂದೊದಗಿರುವಂಥದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ರೈತರು ಈಗ ಕಣ್ಣೀರಿಡ್ತಿದ್ದಾರೆ. ಬೆಳೆಯನ್ನ ಕೊಟ್ಟು ಏನೇನು ಹಣವನ್ನ ನೋಡುವಂಥ ಸಂದರ್ಭದಲ್ಲಿ ಇದೀಗ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಒಣಗಲು ಹಾಕಿದಂತಹ ಕೆಂಪು ಮೆಣಸಿನಕಾಯಿ ಸಂಪೂರ್ಣವಾಗಿ ನೀರಿನಲ್ಲಿ ತೊಪ್ಪೆಯಾಗಿರೋದ್ರಿಂದಾಗಿ ಆ ಮೆಣಸಿನಕಾಯಿ ಎಲ್ಲವೂ ಕೂಡ ಹಾಳಾಗಿದೆ. ಹಾಗಾಗಿ ರೈತರು ಅಕ್ಷರಶಃ ಕಣ್ಣೀರಿಡ್ತಿದ್ದಾರೆ. ಅದೆಲ್ಲ ಅಧ್ವಾನ ನೀರು ಶರಂಡಿ ಪರಂಡಿ ಏನು ಮಾಡಿಸಿಲ್ಲ ಹಿಂಗಾದ್ರೆ ಹೆಂಗಂತಂದು ಹೇಳ್ಬೇಕು. ಅದನ್ನೇ ಕೇಳೋದು ಅಣ್ಣ. ಮತ್ತು ಶರಂಡಿ ಎಲ್ಲರಿಗೂ ರೈತರಿಗೆಲ್ಲ ಬೇಸಿರ್ಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಜನಕ್ಕೆ ಹೋಗ್ಕೊಂಬಿಟ್ಟ ನೀರು ಏನಪ್ಪ ಇದೆ ಬದುಕ. ಈ ರೈತರು ಎಲ್ಲಿ ಒಣಗಾಕ್ಬೇಕು? ಮೆಣಸಿನ್ಕಾಯಿ ಆಗಲ್ಲ, ಕಾಳು ಆಗಲ್ಲ, ಏನಾಗಲ್ಲ.
ಇಲ್ಲಿ ಬಂದು ರಾತ್ರಿ ಮಳೆಯನ್ನು ಫುಲ್ಲು ಬಂದಿದೆ. 40-50 ಮಂದಿ ರೈತರು ಇದ್ದೀವಿ ಇಲ್ಲಿ. ಎಲ್ಲ ಮೆಸಿನ್ಗೆ ಒಣಗಿ ಹಾಕಿವಿ. ಆಟೋಮೆಟಿಕ್ ಏನೊಂದು ಅಂಚಿ ಇಲ್ಲ, ಯಾವುದಿಲ್ಲ, ಏನಿಲ್ಲ, ಔಷಧಿ ಯಾವುದಿಲ್ಲ, ಗೌರ್ಮೆಂಟ್ ಮಾಡ್ತಾ ಇಲ್ಲ, ಏನಿಲ್ಲ. ಚರಂಡಿ ನೀರು ಕೂಡ ಊರುಗಳಿಂದ ಇರೋದು ಒಳಗಡೆ ಎಲ್ಲ ಕಡೆ ಬಂದವ ನೀರು. ಮತ್ತೊಂದು ಕಡೆ ಭಾರಿ ಮಳೆಯಿಂದ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಲಿಂಗಾಪುರ ಗ್ರಾಮ ಜಲಾವೃತಗೊಂಡಿದೆ. ನಿನ್ನೆ ಸಂಜೆ 4 ಗಂಟೆಯಿಂದ ಬೆಳಗ್ಗಿನ ತನಕ ಮಳೆ ಸುರಿದ ಪರಿಣಾಮ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳು ಜಲಾವೃತಗೊಂಡಿದೆ. ಜನರು ಮನೆ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿಯೇ ಶಾಸಕ ಪುಟ್ಟರಾಜು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಲಿಂಗಾಪುರ ಗ್ರಾಮದಲ್ಲಿ ಈಗ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಸಂಜೆ 4 ಗಂಟೆಗೆ ಶುರುವಾದಂತಹ ಮಳೆ ಇಡೀ ರಾತ್ರಿ ಸುರಿದಿದೆ. ಪರಿಣಾಮ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಮನೆ ಒಳಕ್ಕೆ ನೀರು ನುಗ್ಗಿರೋದ್ರಿಂದ ಅಕ್ಷರಶಃ ಕಂಗಾಲಾದಂತಹ ಈ ಭಾಗದ ಜನ ಮನೆಯನ್ನ ಬಿಟ್ಟು ಬೇರೆಡೆಗೆ ಸ್ಥಳಾಂತರ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ವರ್ಷಕ್ಕಾಗುವಷ್ಟು ದಿನಸಿ ಆಹಾರ ಸಾಮಗ್ರಿಗಳನ್ನ ಈ ಭಾಗದಲ್ಲಿ ಕೂಡಿಟ್ಕೊಂಡಿರ್ತಾರೆ. ಈಗ ಆ ಎಲ್ಲ ಬೆಳೆಗಳ ದಿನಸಿ ಎಲ್ಲ ಹಾಳಾಗುವಂತಹ ಒಂದು ಆತಂಕ ಶುರುವಾಗಿರುವಂಥದ್ದು. ಎಷ್ಟೋ ಮನೆಗಳು ನಿರಂತರವಾಗಿ ಬಿದ್ದಂತಹ ಮಳೆಯಿಂದಾಗಿ ಅಲ್ಲಿ ಗೋಡೆ ಕುಸಿತದಿಂದ ಮನೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇಡೀ ಗ್ರಾಮದಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ, ಅಲ್ಲದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇರೋದಕ್ಕೂ ಸೂರಿಲ್ಲದಂತಹ ಒಂದು ಪರಿಸ್ಥಿತಿ ಲಿಂಗಾಪುರ ಗ್ರಾಮದಲ್ಲಿ ನಿರ್ಮಾಣವಾಗಿರುವಂಥದ್ದು. ಮಳೆಯ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನೋಂಥದ್ದನ್ನ ನಾವಿದೀಗ ತೋರಿಸ್ತಾ ಇದ್ದೀವಿ. ಮನೆ ಒಳಕ್ಕೆ ನೀರು ನುಗ್ಗಿರೋದ್ರಿಂದಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಮನೆಯನ್ನ ಖಾಲಿ ಮಾಡಿ ಬೇರೆಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ ಲಿಂಗಾಪುರದ ಗ್ರಾಮದ ಜನರು. ರಾಜ್ಯದ ಹಲವೆಡೆ ಮಳೆಯಾಗ್ತಾ ಇದೆ. ಭಾರಿ ಚಳಿ ಕೂಡ ಇದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಹುಣಸನಹಳ್ಳಿ ಬಳಿ ಭಾರಿ ಮಳೆಗೆ ರಸ್ತೆಯೇ ಕೊಚ್ಚಿ ಹೋಗಿದೆ. ಬಳ್ಳೇಕೆರೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಕುಸಿದ ಪರಿಣಾಮ ಚಲಿಸ್ತಾ ಇದ್ದ ಕಾರ್ ಸಿಲುಕೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇನ್ನು ರಸ್ತೆಯ ಅಕ್ಕಪಕ್ಕದ ಜಮೀನುಗಳಿಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ರಸ್ತೆಯಲ್ಲಿ ಮಳೆ ಬರುವಂತ ಟೈಮಲ್ಲಿ ಓಡಾಡೋದಕ್ಕೂ ಕೂಡ ಈಗ ವಾಹನ ಸವಾರರು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ದಕ್ಕಿದ್ದಂತೆ ರಸ್ತೆ ಕುಸಿದು ಬಿದ್ದ ಪರಿಣಾಮ ಕಾರ್ ಅದರೊಳಗೆ ಸಿಲುಕೊಂಡಿದೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈಗ ರಸ್ತೆ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿ ಆ ಭಾಗದ ಗ್ರಾಮದ ಜನರು ಕೂಡ ಇದೀಗ ಸಂಕಷ್ಟಕ್ಕೊಳಗಾಗಿದ್ದಾರೆ. ಓಡಾಡೋದಕ್ಕೆ ಇದ್ದಂತಹ ಒಂದು ರಸ್ತೆಯೂ ಇದೀಗ ಮಳೆಯಲ್ಲಿ ಕೊಚ್ಚಿ ಹೋಗಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಊರಿನ ಹಳ್ಳ ಬಿದ್ದು ರಾತ್ರಿ ಆ ಕಡೆಯಿಂದ ಬಂದ ಕಾರು ರಾತ್ರಿ ಸುಮಾರು 5:30 ಟೈಮಲ್ಲಿ ಬಂದು ಬಿದ್ದಿದೆ. ಮತ್ತೆ ಇಲ್ಲಿ ಸಾವಿರಾರು ಎಕರೆ ಭತ್ತ ಹಾಳಾಗಿದೆ. ಹಾಗೂ ಇದಕ್ಕೆ ಸಂಪರ್ಕ ಕಡಿತಗಳು ಹುಣಸನಹಳ್ಳಿ ಬಳ್ಳೇಕೆರೆ ರಸ್ತೆ ಕಡಿತ ಆಗದೆ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ವರುಣ ಇದೇ ರೀತಿಯಾಗಿ ಸಮಸ್ಯೆಯನ್ನ ತಂದೊಡ್ಡಿದ್ದಾನೆ. ಇನ್ನು ಎಲ್ಲೆಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ, ಅದರ ಜೊತೆಗೆ ಇನ್ನು ಎಷ್ಟು ದಿನ ಇದೇ ರೀತಿ ಮಳೆ ಇರುತ್ತೆ ರಾಜ್ಯದಲ್ಲಿ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.